ಅಂದರೆ ಈ ನಂಬರ್ಸನ್ನೇ ಇಟ್ಕೊಂಡು ಈಗ ಬರ್ತಾ ಇರುವಂಥದ್ದಂದರೆ ಬಿಜೆಪಿ ಸರ್ಕಾರನೇ ಅಧಿಕಾರದಲ್ಲಿದ್ದಾಗ ಹೆಚ್ಚು ನೋಟಿಸ್ ಕೊಟ್ಟಿರುವಂಥದ್ದು ಅನ್ನುವಂಥ ಒಂದು ಆಪಾದನೆ. ಸತ್ಯ, ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ. ಬಟ್ ಈ ನೋಟಿಸಸ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಕೊಟ್ಬಿಟ್ಟಿದ್ರೆ ಈ ಸಮಸ್ಯೆಗಳು ಇವತ್ತು ಬರ್ತಿರ್ಲಿಲ್ಲ. ಅವರಿಗೆ ನೋಟಿಸ್ ಕೊಡೋಕ್ಕಾಗಿಲ್ಲ. ಯಾಕೆ ಕೊಟ್ಟೋಕ್ಕಾಗಿಲ್ಲ ಅಂದರೆ ಅದರಲ್ಲಿ ಕರಪ್ಷನ್ ಅಷ್ಟರ ಮಟ್ಟಿಗೆ ಇಳಿದೋಗಿದೆ. ಇವಾಗ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ ಅಂದ ತಕ್ಷಣವೇ ಒಂದೊಂದು ಕೇಸು ಬೆಳಕಿಗೆ ಬರ್ತದೆ. ನಾನು ಇವತ್ತಿಗೂ ಕೂಡ ಇವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಾನು ಒತ್ತಾಯನೂ ಮಾಡ್ತೀನಿ ಮತ್ತು ವಿನಂತಿನೂ ಮಾಡ್ಕೊಳ್ತೀನಿ. ನೀವು ಒಂದೊಂದು ಪ್ರಾಪರ್ಟಿನ ಒಂದು ಫೋಟೋ ಆಡಿಟಿಂಗ್ ಮಾಡಿ ಟೇಕಪ್. ಇವಾಗ ನನ್ನ ಹತ್ರ ಎಂಟೈರ್ ಕರ್ನಾಟಕದ ಇಷ್ಟೂ ಪ್ರಾಪರ್ಟೀಸ್ ಲೀಸ್ಟ್ ಇದೆ. ದಿಸ್ ಐ ಹ್ಯಾವ್ ಡನ್ ಇಟ್. ಇದು ನೀವು ಸ್ವತಃ ನಾನು ಚೇರ್ಮನ್ ಇದ್ದಾಗ ಇದನ್ನು ವಿ ಸೈನ್ಡ್ ಇಟ್ ಇಂಡಿವಿಜುವಲ್ ಬೈ ರೆಕಾರ್ಡ್. ಒಂದೊಂದು ಪ್ರಾಪರ್ಟಿನೂ ಹಿಡಿದು ಮಾಡಿರ್ತಕ್ಕಂಥ ರೆಕಾರ್ಡ್. ಐ ಹ್ಯಾವ್ 2 ವಾಲ್ಯೂಮ್ಸ್. ಎಷ್ಟು ಸಾವಿರ? ಇದು ಒಟ್ಟು 65,000 ಪ್ರಾಪರ್ಟೀಸ್ ಇದೆ ಕರ್ನಾಟಕದಲ್ಲಿ. 65,000 ಪ್ರಾಪರ್ಟೀಸ್ ಇದೆ. ಈ ಪ್ರಾಪರ್ಟೀಸನ್ನ ನೀವು ಇಂಡಿವಿಜುವಲ್ ಫೈಲ್ ಮಾಡಿಸಿ, ಒಂದು ಫೋಟೋ ಆಡಿಟಿಂಗ್ ಮಾಡಿಸಿ, ಒಂದು ಫೈನಾನ್ಷಿಯಲ್ ಆಡಿಟಿಂಗ್ ಮಾಡಿಸಿ, ಸೋಷಲ್ ಆಡಿಟಿಂಗ್ ಮಾಡಿಸಿ, ಕೇಸಸ್ ಎಷ್ಟು ವರ್ಷಕ್ಕೆ ಇದು ಹಾಕ್ಕೊಂಡಿದ್ದೀರಿ, ಯಾವ ಕಾಲದಲ್ಲಿ ಇದನ್ನು ಕೇಸ್ ಹಾಕಿದ್ರಿ, ಎಷ್ಟು ಟೈಮ್ ನೀವು ಅಪಿಯರ್ ಆಗಿದ್ರಿ, ಎಷ್ಟು ಟೈಮ್ ಇದನ್ನು ಇದು ಕಂಪ್ಲೀಟಾಗಿ ಇದನ್ನು ಕ್ಲಿಯರ್ ಮಾಡಿದಿರಿ ಕೋರ್ಟಲ್ಲಿ, ನಿಮ್ಮ ಟ್ರಿಬ್ಯುನಲ್ ಕೋರ್ಟಲ್ಲಿ. ಯಾಕಂದರೆ ಜನರಲ್ ಕೋರ್ಟಿಗೆ ಬರೋದಿಲ್ಲ ಇದು. ಎಷ್ಟೋ ವರ್ಷಗಳಿಂದ ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ. ಹಾಗೆ ಅಂದರೆ ಎಲ್ಲೂ ಕೂಡ ಅವರು ಯಾವ ಒಂದು ಕೇಸ್ನೂ ಕೂಡ ಅವರು ಕ್ಲಿಯರ್ ಮಾಡ್ದಂಗೆ ಕಾಣೋದಿಲ್ಲ. ಸರ್, ಈಗ ತಾವು ಹೇಳಿದ್ರಿ ಫೋಟೋ ಆಡಿಟಿಂಗ್, ಸೋಷಿಯಲ್ ಆಡಿಟಿಂಗ್ ಅನ್ನೋದು ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತ. ಫೋಟೋ ಆಡಿಟಿಂಗ್ ಅಂಡ್ ಇವಾಗ ಫೋಟೋ ಇನ್ನೊಂದೊಂದು ಪ್ರಾಪರ್ಟಿ ಇದೆ. ಪ್ರಾಪರ್ಟಿ ಇದ್ದಿದ್ದನ್ನು ಇವತ್ತಿನ ಪರಿಸ್ಥಿತಿ ಏನದು, ಫೋಟೋ ಆಡಿಟಿಂಗ್ ಅಂದರೆ ಇವತ್ತೊಂದು ಫೋಟೋ ತೆಗೆಯೋದು ಆ ಬಿಲ್ಡಿಂಗ್ದು, ಆ ಜಾಗದ್ದು, ಆ RTCದು, ಆ ಸರ್ವೆ ನಂಬರ್ದು, ಬಡವ ರೈತ ಇದ್ದಾನೆ ಅವನಿಗೆ ಹೇಗೆ ಅದು ಅಲ್ಪಸಂಖ್ಯಾತರೇ ಇರ್ಬೋದು ಅಥವಾ ಯಾರೇ ರೈತ ಅನ್ನೋ ಪದದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಅವನಿಗೆ ಇದೆ ಅನ್ನೋದಾದರೆ ಅವನದು ಇವತ್ತು ಫೋಟೋ ಆಡಿಟಿಂಗ್ ಮಾಡಿ, ಒಂದು ಬಿಲ್ಡಿಂಗ್ ಇದೆ, ಅವನೊಂದು ಅಂಗಡಿನಲ್ಲಿ ಇವತ್ತು ಒಂದು ಅಂಗಡಿ ಕಟ್ಕೊಂಡಿದ್ದಾನೆ ಅಥವಾ ರೈತ ಉಳುಮೆ ಮಾಡ್ಕೊಂಡಿದ್ದಾನೆ, ಒಂದು ಫೋಟೋ ತೆಗೀರಿ ಅದ್ರದ್ದು. ಯಾವುದು ಸ್ಥಳ ಪರಿಶೀಲನೆ ಅಂತೇಳಿ ಏನು ಮಾಡ್ತೀವಿ. ಇವಾಗ ನಿಮ್ಮ ನೋಟ್ ಕ್ಯಾಮ್ ಇದೆ, ನೋಟ್ ಕ್ಯಾಮಲ್ಲಿ ಹೋದರೆ ನಿಮಗೆ ಲಾಂಗಿಟ್ಯೂಡ್ ಆ್ಯಂಡ್ ಲ್ಯಾಟಿಟ್ಯೂಡ್ ಆ್ಯಂಡ್ ಡೇ ಎಲ್ಲದೂ ಕೂಡ ಅದರಲ್ಲೇ ಬರುತ್ತೆ. ಹೋಗ್ಬಿಟ್ಟಲ್ಲಿ ಒಂದು ಫೋಟೋ ತೆಗೀರಿ. ಫೋಟೋ ತಗೊಂಡು ಅದಕ್ಕೆ ಒಂದು ಪೇಸ್ಟ್ ಮಾಡಿ, ದಿಸ್ ಈಸ್ ವರ್ಕ್ ಪ್ರಾಪರ್ಟಿ ಅಂತೇಳಿ. ಅದರ ಮುಂದೆ ಒಂದು ಫೈನಾನ್ಷಿಯಲ್ ಆಡಿಟಿಂಗ್, ಈ ಜಾಗಕ್ಕೆ ಯಾವ ಕಾಲದಿಂದ ಆಗಿದೆ ಆಗಿಲ್ಲ ಅನ್ನೋದನ್ನು ರಿಪೋರ್ಟ್ ಮಾಡಿ, ಒಂದು ಫೈನಾನ್ಷಿಯಲ್ ಆಡಿಟ್. ಸೋಷಲ್ ಆಡಿಟಿಂಗ್ ಅಂದರೆ ಒಬ್ಬಗೆ ಯಾವುದೋ 1954 ನೀವು ಒಂದು 20 ರೂಪಾಯಿಗೆ ಒಂದು ಅಂಗಡಿ ಬಾಡಿಗೆ ಕೊಟ್ಟಿರ್ತೀರಿ ಆ ಕಾನೂನು ಪ್ರಕಾರವಾಗಿ. ಯಾಕಂದರೆ ಅವನು ವಕ್ಫಲ್ಲಿದ್ದ, ಆ ವಕ್ಫ್ ಜಾಗ ಬಂದಿದೆ, ಯಾರೋ ದಾನ ಮಾಡಿದರು. ಸೊ ಇವತ್ತಿಗೆ ವಕ್ಫಿಗೆ ಬರ್ತಕ್ಕಂಥದ್ದು ಎಷ್ಟಿದೆ ಅಂದರೆ ಅದೇ 20 ರೂಪಾಯಿ. ಅದಕ್ಕೆ ನೀವು ಸೋಷಿಯಲ್ ಆಡಿಟಿಂಗ್ ಮಾಡಿ, ಒಂದು ಫೈನಾನ್ಷಿಯಲ್ ಆಡಿಟಿಂಗ್ ಮಾಡಿದರೆ ನಿಮಗೆ 20 ರೂಪಾಯಿಂದ ನಿಮಗೆ ಎಷ್ಟು ಏರಬೇಕಿತ್ತು ಅದು ಏರಬೇಕಿತ್ತು, ಇಲ್ಲ ಇಳಿಬೇಕಿತ್ತ ಅಲ್ಲಿ ಏನು ಮಾಡ್ತಾ ಇಲ್ವಾ ಏನೋ ಒಂದು. ಇಲ್ಲ ಸೋಷಿಯಲ್ ಆಡಿಟಿಂಗ್ ಅಂದರೆ ಯಾರಿಗೋಸ್ಕರ ನೀವು ಉದ್ಧಾರ ಆಗೋಂತೇಳಿ ನೀವು ಆ ಜಾಗವನ್ನು ಕೊಟ್ಟಿದ್ದೀರ, ಅವನು ಉದ್ಧಾರ ಆಗಿದಾನ, ಆ ಕುಟುಂಬ ಉದ್ಧಾರ ಆಗಿದೆಯಾ ಅನ್ನೋದು ಸೋಷಿಯಲ್ ಆಡಿಟಿಂಗ್. ಮತ್ತು ಇದಕ್ಕೆ ಯಾರೋ ಒಬ್ಬನು ಕೇಸ್ ಹಾಕೊಂಡಿರ್ತಾನೆ, ಅಲ್ಲಿ ರೆಂಟಿಗೆ ಇದ್ದವನು ಹಾಕ್ಕೊಂಡಿದ್ದಾನೋ ಅಥವಾ ಲೀಸಿಗೆ ಇದ್ದವನು ಹಾಕ್ಕೊಂಡಿದ್ದಾನೋ ಹೊರಗಡೆ ಹಾಕ್ಕೊಂಡಿದ್ದಾನೋ, ನಿಮ್ಮ ಟ್ರಿಬ್ಯುನಲಲ್ಲಿ ಒಂದು ಕೇಸ್ ಇರ್ಬೋದು, ಇಲ್ಲದೆ ಇರ್ಬೋದು. ಆ ಕೇಸ್ ಇದೆ ಅಂದರೆ ಎಷ್ಟು ಸರಿ ನೀವು ಕೇಸನ್ನು ನಡೆಸಿದ್ದೀರಿ, ಎಷ್ಟು ಸರಿ ಇವ್ರನ್ನ ಆಫೀಸರ್ಸ್ನ ಕರೆಸಿ ಕೇಳಿದಿರಿ, ಅಥವಾ ಎಷ್ಟು ಸರಿ ಇವೆಲ್ಲವನ್ನು ಕೂಡ ಪರಿಹಾರ ಮಾಡೋಂಥ ಒಂದು ಬಗೆಗೆ ನೀವು ಒಂದು ಸ್ಟೆಪ್ ಇಟ್ಟಿದ್ದೀರಿ ಅನ್ನೋದನ್ನ ಹೇಳಿದರೆ ದೆನ್ ವಿ ವಿಲ್ ಅಗ್ರಿ, ನಾವು ಒಪ್ತೀನಿ. ಖಂಡಿತ ಸರ್. ಅಂದರೆ ಆ್ಯಕ್ಚುಲ್ ಆಗಿ ನಮ್ಮ ಕರ್ನಾಟಕದ ಜನರಿಗೆ ಇತ್ತೀಚಿನ ದಿನಗಳಲ್ಲಿ ವಕ್ಫ್ ಅನ್ನೋದು ಇಷ್ಟರ ಮಟ್ಟಿಗೆ ಗಾಬರಿ ಹುಟ್ಟಿಸೋದಕ್ಕೆ, ಅಂದರೆ ವಕ್ಫ್ ಅಂತ ಕೇಳಿದ ತಕ್ಷಣ ಹೆದರೋಕೊಳ್ಳೋಕ್ಕೆ ಕಾರಣ ಅಂದರೆ BJP ಸರ್ಕಾರ ಇದ್ದಾಗಲೂ ಕೂಡ ಸಾಕಷ್ಟು ನೋಟಿಸ್ಗಳನ್ನು ನೀಡಲಾಗಿದೆ. ನೋಟಿಸ್ ನೀಡಿರೋದು ಸಮಸ್ಯೆ ಅಲ್ಲ, ಆದರೆ ನೋಟಿಸ್ ಯಾರಿಗೆ ಹೋಗ್ತಾ ಇದೆ, ಯಾವ ಜಾಗಗಳಿಗೆ ಹೋಗ್ತಾ ಇದೆ ಅನ್ನೋಂಥದ್ದು. ಇವತ್ತು ದಿನ ಬೆಳಗಾದರೆ ಸಾಕು ಸುದ್ದಿಗಳು, ರೈತರ ಜಮೀನುಗಳಾಗಿರಬಹುದು, ದೇವಸ್ಥಾನದ ಜಾಗಗಳಾಗಿರಬಹುದು, ಶಾಲೆ ಇದ್ದಂತಹ ಜಾಗಗಳಾಗಿರಬಹುದು, ಈ ಜಾಗಗಳನ್ನೇ ಯಾಕೆ ಈ ರೀತಿ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ, ಈ ಜಾಗಗಳು ರೈತರಿಗೆ ಯಾಕೆ ಈ ಹೆಚ್ಚು ನೋಟಿಸ್ಗಳು ಹೋಗ್ತಾ ಇದೆ ಅನ್ನೋದು. ರೈತರು ಜಾಗಗಳಿಗೆ ಸರ್ವೇ ಸಾಮಾನ್ಯವಾಗಿ ಏನಂದರೆ ದಾಖಲಾತಿಗಳನ್ನು ಸರ್ಕಾರ ಇಟ್ಕೊಂಡಿದೆ ಹೊರತು ಅವ್ರುಗಳು ಇಟ್ಕೊಂಡಿರೋದು ತುಂಬ ಕಡಿಮೆ. ಆಮೇಲೆ
ಯಾವುದೋ ಕಾಲದಿಂದ ನಮ್ಮ ಅಜ್ಜ ಮನೆ ಕಟ್ಕೊಂಡಿದ್ದ, ಅಲ್ಲೇ ಒಂದು ಇದಿತ್ತು, ಹಿಂಗೇ ಬಂದಿರೋದು. ಇವನಿಗೆ ಬೇಕಾದಾಗ ಯಾವಾಗೂ ಒಂದ್ಸರಿ ತಹಸೀಲ್ದಾರ್ ಕಚೇರಿಗೋ ನಾಟ್ ಕಚೇರಿಗೋ ಹೋಗ್ಬಿಟ್ಟು ಅವ್ನ ದಾಖಲಾತನ್ನು ಪರಿಶೀಲನೆ ಮಾಡಿ ಅವ್ನು ಮಾರಬೇಕಾರೋ ಅಥವಾ ಸಮಸ್ಯೆ ಇದ್ದಾಗಲೋ ಮತ್ತೊಂದಕ್ಕೋ ಅವ್ನು ದಾಖಲಾತು ನೋಡೋನು. ಸ್ವಾಭಾವಿಕವಾಗಿ ರೈತರು ದಾಖಲಾತಿಗಳನ್ನು ಅಷ್ಟಾಗಿ ಅವ್ರಿಗೆ ಕಷ್ಟ ಬಂದಾಗ ದಾಖಲಾತಿ ನೋಡ್ತಾರೆ ಹೊರತು ಬೇರೆ ಟೈಮಿಗೆ ದಾಖಲಾತಿ ನೋಡೋದು ಕಡಿಮೆನೆ. ಒಂದು ಸ್ವಲ್ಪ ಅನುಕೂಲಸ್ಥರು ಒಂದು ಸ್ವಲ್ಪ ದಾಖಲಾತಿನ ಮೇಲೆ ಒಂಚೂರು ಗಮನ ಹರಿಸ್ತಾರೆ. ಅನುಕೂಲ ಇಲ್ಲದೆ ಇರೋನು ಅವನಿಗೆ ಭಾಳಷ್ಟು ಹತ್ರ ಅವನು ಒತ್ತುವರಿ ಮಾಡಿದನೋ ಅಥವಾ ಅವನ ಜಮೀನನ್ನು ಮತ್ತೊಬ್ಬರು ಒತ್ತುವರಿ ಮಾಡಿ ಉಳುಮೆ ಮಾಡ್ತಾ ಇದ್ದಾರೋ. ಬಟ್ ಇಬ್ಬರು ಒಟ್ಟಿಗೆ ಸೇರಿಕೊಂಡು ರೈತಾಪಿ ವರ್ಗವನ್ನು ಸಾಗಿಸ್ತಕ್ಕಂಥ ಕ್ಷಣಗಳೇ ಜಾಸ್ತಿ. ಬಟ್ ಈಗಿನ ನೀವು ಏನು ಕೇಳಿದ್ರಲ್ಲ, ರೈತರಿಗೆ ಯಾಕೆ ಈ ಸಮಸ್ಯೆ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದರೆ, ಇವಾಗ ತಮಿಳ್ನಾಡಲ್ಲಿ ಒಂದು ಕೆಲಸ ಆಯಿತು ಇದೇ ರೀತಿ. ಇಡೀ ಊರಲ್ಲಿ ಅಲ್ಲಿ 1-2 ಕುಟುಂಬ ಮುಸ್ಲಿಂ ಮೈನಾರಿಟೀಸ್ ಇದ್ದಾರೆ. ಇಡೀ ಊರನ್ನ ವಕ್ಫ್ ಅಂದ್ಬಿಟ್ರು. ಎಲ್ಲರೂ ರೈತರೇ. 6 ಹಳ್ಳಿಗಳನ್ನು ಇವರು ವಕ್ಫ್ ಅಂದ್ಬಿಟ್ರು. ಚಾಲುಕ್ಯರ ಪಲ್ಲವರ ದೇವಸ್ಥಾನಗಳಿದ್ದಾವೆ ಆಗಿನ ಕಾಲದಲ್ಲಿ. ನೀವು ಇದನ್ನ ಹೆಂಗೆ ವಕ್ಫ್ ಮಾಡಿದ್ರಿ ಅಂದರೆ, ಇಲ್ಲ ನಮ್ಮ ರಾಜರು ಬಂದರು, ಇಲ್ಲ ಆಳ್ಬಿಟ್ಟಿದ್ರು, ಇಲ್ಲಿ ಒಂದು ಆಳ್ವಿಕೆ ಮಾಡಿ ಆಗಿನ ಸಂದರ್ಭದಲ್ಲಿ ಇದನ್ನು ವಕ್ಫ್ ಅಂತ ಹೇಳಿ ಒಂದು ಎಲ್ಲೋ ಹೇಳಿದ್ದಾರೆ, ಅದ್ರದ್ದೊಂದು ಪುರಾವೆ ಸಿಕ್ಕಿದೆ, ಅದ್ರದ್ದೊಂದು ನಮಗೆ ಶಾಸನ ಸಿಕ್ಕಿದೆ, ಅದಕ್ಕೋಸ್ಕರ ಈ ಹಳ್ಳಿನ ನಾವು ವಕ್ಫ್ ಅಂತ ಹೇಳಿ ಮಾಡ್ತೀವಿ. ಅಂದರೆ ನಾವು ಕಾನೂನಲ್ಲಿ ನಾವು ಯಾರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಈ ಕಾನೂನನ್ನು ಮಾಡಿದ್ವೋ ಅದನ್ನು ಬಿಟ್ಬಿಟ್ಟು ರೈತರ ಮೇಲೆ ಇವತ್ತು ಈ ಅಸ್ತ್ರವನ್ನು ಇಟ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಇದು ಗದಾಪ್ರಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬ ರೈತನಿಗೆ ಇವತ್ತು ಏನಾದ್ರು ಒಂದು ಸಂಕಷ್ಟ ಕೊಡಬೇಕು ಅಥವಾ ಏನಾದ್ರು ಒಂದು ಸಮಸ್ಯೆ ಮಾಡಬೇಕು ಅನ್ನೋದಾದರೆ ನೀವು ವಕ್ಫ್ ಹೆಸರಲ್ಲಿ ಒಂದು ಅರ್ಜಿ ಕೊಟ್ಟರೆ ವಕ್ಫ್ನವ್ರು ಹೋಗ್ಬಿಟ್ಟು ನಾಳೆ ನಿಂತು ಬಿಡ್ತಾರೆ. ಆ ಥರದಲ್ಲಾಗಿದೆ. ಇದು ಕಾನೂನನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಭಾಳ ವರ್ಷಗಳಿಂದನೂ ಬೇಡಿಕೆ ಇತ್ತು. ಭಾಳಷ್ಟು ಜನ ಮುಸ್ಲಿಂ ನಾವೆಲ್ಲರೂ ಸನ್ಮಾನ್ಯ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ಪ್ರತಾಪ್ ಸಿಂಹ ಅವರು, ಅರವಿಂದ್ ಲಿಂಬಾವಳಿಯವರು ಎಲ್ಲರ ನೇತೃತ್ವದಲ್ಲಿ ನಾವು ಹೋಗಿದ್ವಿ. ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ವಿನಂತಿ ಮಾಡ್ಕೊಂಡ್ವಿ, ಯಾರಿಗೆ ಸಮಸ್ಯೆ ಇದೆ ನೀವು ಯಾರು ಕೂಡ ನೀವು ಈ ಧರ್ಮಗಳ ಬಗ್ಗೆ ಮತ್ತೊಂದ್ರ ಬಗ್ಗೆ ನಾವು ಯಾರು ಕೂಡ ಇಲ್ಲಿ ವ್ಯಾಖ್ಯಾನ ಮಾಡೋಕ್ಕೆ ಬಂದಿಲ್ಲ. ಸಮಸ್ಯೆ ವಕ್ಫ್ ಅನ್ನೋದಕ್ಕೆ ಸಮಸ್ಯೆ ಇಟ್ಕೊಂಡು ಬಂದಿದ್ದೀವಿ, ನೀವು ಇದಕ್ಕೆ ಏನಾದ್ರು ದಾಖಲಾತಿಗಳಿದ್ದರೆ ನೀವು ತಗೊಂಬನ್ನಿ ಅಂತೇಳಿ. ನೀವು ನಂಬುತ್ತೀರೋ ಇಲ್ವೋ, ನಮಗೆ ಎಲ್ಲೆಲ್ಲಿ ನಾವು ಹೋಗಿದ್ದೀವಿ ಅಲ್ಲೆಲ್ಲಿ ಮುಸ್ಲಿಂ ಮೈನಾರಿಟೀಸ್ನವ್ರು ಬಂದುಬಿಟ್ಟು ನಮ್ಮ ಜೊತೆಗೆ ಸೇರ್ಕೊಂಬಿಟ್ಟು ನಿಂತಿರ್ತಕ್ಕಂಥ ಕ್ಷಣ ಇದ್ದಾವೆ. ಅಂದರೆ ಅವ್ರುಗಳಿಗೆ ಯಾವ ಸಮಾಜಕ್ಕೆ ಈ ವಕ್ಫ್ ಬೋರ್ಡಿಂದ ಒಳ್ಳೇದಾಗಬೇಕಿತ್ತು ಅಂತ ಹೇಳಿ ಕಾನೂನಲ್ಲಿ ನಾವು ಬಲ ಮಾಡಿದ್ವೋ ಅವ್ರ ಮೇಲೇ ವಕ್ಫ್ ಬೋರ್ಡ್ನವರು ಇದನ್ನು ಕಬಳಿಸ್ತಕ್ಕಂಥ ಅಥವಾ ತನ್ನ ಕಾನೂನಿನ ಪೂರ್ಣ ಪ್ರಮಾಣದಲ್ಲಿ ಇದನ್ನು ಗದಾಪ್ರಹಾರ ಮಾಡ್ತಕ್ಕಂಥ ಕೆಲಸವನ್ನು ವಕ್ಫ್ ಬೋರ್ಡ್ ಮಾಡ್ತಾರೆ.